ಅದನ್ನು ನಿನ್ನ ಜೊತೆ
ಇಲ್ಲಿ ಬಂದವರು ಯಾರು? ಮಹಾರಾಣಿ. ಹೌದಲ್ಲ, ಈ ಪ್ರಶ್ನೆ ನನ್ನಲ್ಲಿ ಕೇಳಬೇಡ, ಅವಳನ್ನು ಕೇಳುವ ಉತ್ತರ ಸಿಗೋದು. ಮನಸ್ಸಿನಲ್ಲಿ ಬಿಡಿ, ಯೋಚನೆಯಲ್ಲಿಯೂ ಇಂತಹ ಹೀನ ಕೆಲಸವನ್ನು ನಾನು ಗ್ರಹಿಸುವುದಕ್ಕಿಲ್ಲ, ಉಳಿಸುವುದಕ್ಕಿಲ್ಲ. ಇಂತಹ ಅಪಚಾರ ನಿಮ್ಮ ಸನ್ನಿಧಾನಕ್ಕೆ ನಾನು ಮಾಡುವುದಕ್ಕುಂಟೆ. ನಿಮ್ಮ ಪದಯುಗ್ಮಗಳ ನಾನು ಅಪರಾಧಿನಿಯಲ್ಲ. ಆದರೆ ಒಂದು ನಿಮ್ಮ ಒಳಮನಸ್ಸು ಏನು ಅಂತ ತಿಳಿಯಿರಿ. ಈ ಆಶ್ರಮ ನನ್ನವರ ಅಧೀನಕ್ಕೆ ಒಳಪಟ್ಟದ್ದು, ನನ್ನವರ ಗಮನಕ್ಕೆ ಬಾರದೆ ಯಾರಾದರೂ ಜನರಿಂದ ಇಷ್ಟರಿಂದ ಇಂತಹ ಅಪಚಾರವಾಯಿತೆ. ಯಾಕೆ ದಾಕ್ಷಿಣ್ಯ ಮಾಡಿದರೆ? ನೇರವಾಗಿ ಅರಮನೆ ಕಡೆಗೆ ಸಾಗಿ ಬಂದು ನನ್ನವರನ್ನ ಕಂಡು ಮಾತನಾಡಿಸುವುದಕ್ಕೆ ನಿಮಗೆ ಅವಕಾಶ ಸಿದ್ಧವಾಗುತ್ತಿದ್ದು ಮುನಿವಾರ. ಹೀಗಾಗಿದೆ, ನಿನ್ನ ಆಡಳಿತದಲ್ಲಿ ನಮಗೆ ಅನ್ಯಾಯವಾಗಿದೆ. ನಿಮ್ಮ ಒಂದು ಮಾತು ಖಂಡಿತವಾಗಿಯೂ ಯಾರು ಅಪರಾಧಿಗಳಿದ್ದಾರೆ ಅವರನ್ನು ದಂಡಿಸುವುದಕ್ಕಾಗಿ ಎಲ್ಲರ ಸಂತಾಗುತ್ತಿದ್ದ. ಈಗ ಪ್ರಶ್ನೆ ನನ್ನದು, ಯಾಕೆ ಮೌನದಿಂದ ಕುಳಿತೀರಿ ಹೇಳಿ? ಮಕ್ಕಳಿಗೆ ತಾಯಿಯ ಮೌನ ಕುಳಿತಾಳಲ್ಲ, ಓ ತಾಯೇ ಮಕ್ಕಳಿಗೆ ತಾಯಿಯಾಗಿಬ್ಬರು ಕಾಣಿಸಿಕೊಳ್ಳಲಿದ್ದಾಳೆ ಎಂಬುದರಿಂದ ಅವಳು ಮನೆಯ ಯೋಗಕ್ಷೇಮ ಮಾತ್ರವಲ್ಲ, ಮಕ್ಕಳ ಯೋಗಕ್ಷೇಮ ನೋಡಿಕೊಳ್ತಾಳಲ್ಲ. ಅಂತಹ ತಾಯಿಯೇ 9 ತಿಂಗಳು ಉದರದಲ್ಲಿರಿಸಿ 10ನೇ ತಿಂಗಳಲ್ಲಿ ಲೋಕದ ಬೆಳಕನ್ನು ಕಾಣಿಸಂತ ಆ ಮಗುವಿಗೆ ಹಾಲನ್ನು ಕೊಡುವ ಬದಲಾಗಿ ವಿಷವನ್ನು ಕೊಡುವುದಕ್ಕೆ ಮುಂದಾದರೆ ಹೇಗಪ್ಪ? ತಾಯಿಗಳನ್ನು ಮೌಲ್ಯ ಕುಸಿದು ಬಿಡುತ್ತದೆ. ಹೌದಲ್ಲ, ಕಾಯಬೇಕಾದ ಅರಸನೇ ಆ ಪ್ರಜೆಗಳನ್ನು ಬುದ್ಧಿ ಕೊಡುವುದಕ್ಕೆ ಮನ ಮಾಡಿದ್ರೆ ಹೇಗಪ್ಪ? ರಕ್ಷಣೆಗೆ ಯಾರಿದ್ದಾರೆ? ಹೌದು, ನಿನಗೆ ಏನು ಗೊತ್ತಿಲ್ಲ ಅಂತ ಹೇಳ್ತೀಯಲ್ಲ. ಈ ಲೋಕದಲ್ಲಿ ಹೆಣ್ಣಿಗೆ ಸ್ಥಾನ ಉಂಟಮ್ಮ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಯಾವ ಹೆಣ್ಣು ಪೂಜ್ಯತೆ ಮಾನ್ಯತೆಯನ್ನು ಬಳಿತಾಳೋ ಅಲ್ಲಿ ದೇವತೆಗಳ ಸಾನ್ನಿಧ್ಯವಿರುತ್ತದೆ. ಹೌದಲ್ಲ, ಅಷ್ಟೇ ಅಲ್ಲ, ಹೆಣ್ಣಾವಳು ಗಂಡನಿಗೆ ಹೆಂಡತಿಯಾಗಿ ಅವರಿಗೆ ವಿಶೇಷವಾದ ಸ್ಥಾನಮಾನ ಇದೆಯಲ್ಲ. ಕಾರ್ಯೇಶು ದಾಸಿ, ಕರುಣೇಶು ಮಂತ್ರಿ, ಭೋಜ್ಯೇಶು ಮಾತಾ, ಶಯನೇಶು ವೇಷ, ರೂಪೇಶ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಷಟ್ಕರ್ಮಯುಕ್ತೆ ಕುಲ ಧರ್ಮ ಪತ್ನಿ. ಹೌದಲ್ಲ, ಕೇವಲ ಗಂಡನ ಕಾಮ ತುಟಿಯನ್ನು ತೀರಿಸಿಕೊಳ್ಳುವುದಕ್ಕೆ ಇರುವ ಸಾಧನೆ ಹೆಂಡತಿ ಅಲ್ಲವಲ್ಲಮ್ಮ. ಧರ್ಮ ಪ್ರಜಾ ಸಿದ್ಧಾರ್ಥವು ಹಾಗಿರುವಾಗ ಗಂಡ
ಪರಿಸ್ಥಿತಿ ನನಗೆ ಅರ್ಥ ಆಗಲಿಲ್ಲ. ಅಂದ್ರೆ ಇದಕ್ಕೆಲ್ಲ ಕಾರಣ ಬೇರೆ ಯಾರು ಅಲ್ಲ, ನಿನ್ನ ಗಂಡನೇ. ನನಗೆ ನಂಬಿಕೆ ಇಲ್ಲ. ನನ್ನವರ ಮನಸ್ಸು ಇಷ್ಟು ಕೆಟ್ಟದನ್ನು ಯೋಚನೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರಸ ಏನು ಅಂತ ನನಗೆ ತಿಳಿದಿದೆ. ಯಾಕೆ ಅವರ ಮೇಲೆ ಸುಮ್ಮಗೆ ಆರೋಪ? ಮಕ್ಕಳಾಟದಿಂದ ತಾಯಿಯು ಸತ್ಯ ಕೇಳುವಾಗ ನಮ್ಗೆ ಗೊತ್ತಿಲ್ಲ ಅಂತ ಹೇಳುವುದುಂಟು. ಹಾಗೆ ನನ್ನ ಮೇಲೆ ಹಾಗೇನಾದ್ರು ಹೇಳ್ತಾ ಇದ್ದೀಯಪ್ಪ, ಏನು ಗೊತ್ತಿಲ್ಲ ನಿಮಗೆ? ನನ್ನವರ ಮೇಲೆ ನಂಬಿಕೆ, ನನ್ನವರು ಹೀಗೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಗಂಡನ ಮೇಲೆ ಅಪಾರ ಗೌರವ, ಪ್ರೀತಿ, ಭಕ್ತಿ ಇರುವುದರಿಂದ ನಾನು ಹೇಳಿದ ಮಾತನ್ನು ನಂಬುವುದಿಲ್ಲ. ಅಪರಾಧ ಅಲ್ಲ. ಹೌದಲ್ಲ? ಹಾಗಾದ್ರೆ ನಂಬುವುದಕ್ಕೆ ಬೇಕಾಗಿ ಇದೋ ಈ ಕ್ಷಣದಲ್ಲಿ ಮಾಡು. ಏನಾಗುತ್ತಿದೆ ಕಂಡೆ ಅಲ್ಲ? ಇಂದ್ರಾಣಿಯು ಸತ್ವರ್ಣ ಗಮನದ ಮಧ್ಯೆ ಶ್ರೀದೇವಿಯ ವಿಗ್ರಹವನ್ನು ಇರಿಸಿ ಮಾಂಗಲ್ಯವನ್ನು ಪದವಿಗಳಿಗೆ ಅರ್ಪಿಸಿ ಭಾವ ಶುದ್ಧಿಯಿಂದಲೇ ತನ್ನ ಬಗ್ಗೆಯನ್ನು ಉಳಿಸಲು ಸುಖ ದೇವತೆಗಳ ಸ್ಥಾನವನ್ನು ಮತ್ತೊಮ್ಮೆ ದೊರಕಿಸುವ ಸಲುವಾಗಿ ಶ್ರೀದೇವಿಯನ್ನು ಆರಾಧಿಸುವ ಬಗ್ಗೆಯನ್ನು ನಾವು ಆರಂಭಿಸಿದ ತಪೋಬಲದ ವಿನಿಯೋಗದಿಂದ ಕಷ್ಟಪಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಇನ್ನೇ ಶ್ರೀದೇವಿಯ ಬಾರಿಯ ಸ್ವರೂಪವನ್ನಾದರೂ ವಿರಾಜಗಳನ್ನು ಸೇರಿ ನನ್ನವರ ಪ್ರಾಣವನ್ನು ಜೀವನದಲ್ಲಿ ಯಾವ ಸಂದೇಹವೂ ಇಲ್ಲ. ದೀನರಾಗಿದ್ದೇನೆ. ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಂಡಿರುವ ಯಾರಿಗೆ ಕಷ್ಟ ನಿನ್ನ ಗಂಡನ್ನು ಉಳಿಸಬೇಕೆಂದು ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೀನಿ. ಹಾಗಿರುವಾಗ ಈ ಗಳಿಗೆಯಲ್ಲಿ ನಿರಪರಾಧಿಗಳವರ ಸಜ್ಜನರು ಅದೆಷ್ಟೋ ಕಷ್ಟ ಅನುಭವಿಸಿದ್ದಾರೆ, ಹಿಂಸೆ ಅನುಭವಿಸಿದ್ದಾರೆ. ಹಾಗಿರುವಾಗ ಈ ಕ್ಷಣದಲ್ಲಿ ಅವರೆಲ್ಲ ಅಳ್ತಾ ಇದ್ದಾರೆ. ಅವರ ಕಣ್ಣೀರು ಎನ್ನುವುದು ಸುರಿಯುವ ಬಿಸಿಲೆತ್ತರ ಪ್ರವಾಹವೇ ಹರಿದು ಮಾರಿಯ ತರದಿ ಕಲ್ಪಿಸುತ್ತಾ ಇಲ್ಲಿಗೆ ಬಂದಿದೆ. ಹಾಗಿರುವಾಗ ಈ ಕ್ಷಣದಲ್ಲಿ ಆ ಮಾರಿಗೆ ನಿನ್ನ ಗಂಡ ಆಹುತಿಯಾಗ್ತಾನೆ. ಪ್ರಪಂಚದಲ್ಲಿ ತಾನು ಭಾವಿಸಿದ್ರೆ ಲಕ್ಷ್ಯವಿರಿಸಿ ಸಾಧಿಸುವುದಕ್ಕೆ ಹೊರಟರೆ ಅಸಾಧ್ಯವಾದದ್ದು ಏನು ಇಲ್ಲವಲ್ಲ. ಸತಿ ಸುಮತಿ ಇದೆ, ಸತಿ ಅನಸೂಯ, ಸತಿ ಸಾವಿತ್ರಿ ಇವರ ನಿದರ್ಶನವನ್ನು ಬಿಡಿಸಿ ಹೇಳಬೇಕು ಅಂತ ಈವರೆಗೆ ಕಾಯೇನ ವಾಚ ಮನಸ್ಸ ತ್ರಿಕರಣಪೂರ್ವಕವಾಗಿ ಭಾವಶುದ್ಧಿಯಿಂದ ಹೆಣ್ಣರಸನನ್ನು ಸೇವಿಸಿದ್ದೇನೆ ಅನ್ನುವ ನಂಬಿಕೆ ನನ್ನೊಳಗುಂಟು. ಒಳ್ಳೆಯದು. ಅದಕ್ಕಿಂತಲೂ ಹೆಚ್ಚಾಗಿ ಮುನಿವರ ಬ್ರಹ್ಮದೇವನಿಗೆ ಅನುಗ್ರಹಿಸಿದವರಿದ್ದಾರೆ ನರಸನನ್ನು.
ಪರಮೇಶ್ವರಿಯ ಅನುಗ್ರಹದ ಬಲ, ಶಾರದಾ ಮಾತೆಯ ಮುನಿದು ಅನುಗ್ರಹಿಸಿದಂತಹ ಗಾಯತ್ರಿ ಮಂತ್ರದ ಬಲ, ಗಾಯಂತ್ರಾಯತ ಇತಿ ಗಾಯತ್ರಿ, ಜೊತೆಗೆ ಜನಬಲ, ದೇಹಬಲ ಇವೆಲ್ಲವೂ ನನ್ನವರನ್ನ ಸೇರಿಕೊಂಡಿರುವಾಗ ನಿನ್ನರ ಸಮರನದುವೆ ಇನ್ನೇನು ಪ್ರಾಣ ಬೇಕು. ಹಾಗಿರುವಾಗ ಈ ಕೆಲವಲ್ಲಿ ನಿನ್ನ ಗಂಡನ ಮೇಲೆ ಅಪಾರವಾದ ಗೌರವ ನಿನ್ನಲ್ಲಿ ಇದ್ರೂ ಕೂಡ ಅವರು ಮಾಡಿದಂತಹ ತಪ್ಪು ಕಾರ್ಯಗಳನ್ನು ಶಿಕ್ಷಣ ಅನುಭವಿಸಲೇಬೇಕಲ್ಲ. ಈ ಕ್ಷಣದಲ್ಲಿ ಮೂರು ಮೂರ್ತಿಗಳೆಲ್ಲ ದೇವಿ ಚಂಕಿಕೆ ಆಗಿ ಬಂದು ನಿನ್ನ ಗಂಡನಿಗೆ ಬರಲಿ ಮುನಿವರ, ಬರಲಿ. ಮುನಿದು ಬರಬಹುದಾದ ಶ್ರೀದೇವಿಯ ಪದದಾಡು, ಕರ್ಮ ಪ್ರಪಂಚದ ಕರ್ಮಜೀವಿಗಳು ಎಸಗುವ ಕರ್ಮಗಳಿಗೆ ಸಾಕ್ಷಿ ರೂಪದಲ್ಲಿರುವ ಸೂರ್ಯ ಚಂದ್ರಮರ ಮೇಲಾಡು, ನಿಸ್ವಾರ್ಥ ಭಾವದಿಂದ ಜೀವನವನ್ನು ಸಾಗಿಸಿದ ಅಥವಾ ಪುಣ್ಯ ಪದ ಯುಗ್ಮಗಳ ಮೇಲಾಡು, ಎಲ್ಲಿಯವರೆಗೆ ಯಶೋಮತಿಯ ದೇಹದಲ್ಲಿ ಹಸಿವಿದೆ ಅಲ್ಲಿಯವರೆಗೆ ಹೆಣ್ಣರಸನ ದೇಹದ ಒಂದು ರೋಮವನ್ನಾದರೂ ಕುಂಕದ ತೆರದಿ ಹೆಣ್ಣರಸನನ್ನು ನಾನು ರಕ್ಷಿಸ್ತೇನೆ ಮುನಿವರ, ನಾನು ರಕ್ಷಿಸ್ತೇನೆ. ನಿನ್ನ ಪ್ರಾಣ ಇರುವವರೆಗೆ ಆಮೇಲೆ I'm